ಸ್ನೇಹಿತರೆ, ಕೊನೆಗೂ SSLC ಪರೀಕ್ಷೆ 3ರ ಎಕ್ಸಾಮ್ ರಿಸಲ್ಟ್ ಬಂದಿದೆ. ಈ ಒಂದು ರಿಸಲ್ಟ್ ಸ್ನೇಹಿತರೆ ನಿಮಗೆ ವೆಬ್ಸೈಟಲ್ಲಿ ನೋಡೋಕ್ಕೆ ಸಿಗಲ್ಲ. ಡೈರೆಕ್ಟಾಗಿ ಈ ಒಂದು ರಿಸಲ್ಟ್ ನಿಮ್ಮ ಒಂದು ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಅಂದರೆ ಟೆಕ್ಸ್ಟ್ ಮೆಸೇಜಲ್ಲಿ ನಿಮಗೆ ಬಂದಿರುತ್ತೆ. ಈಗಲೇ ಹೋಗಿ ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಟೆಕ್ಸ್ಟ್ ಮೆಸೇಜ್ ಆ್ಯಪನ್ನು ಓಪನ್ ಮಾಡಿ, ಅಲ್ಲಿ ನಿಮಗೆ ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ. ಸ್ನೇಹಿತರೆ, ಈ ಒಂದು ಟೆಕ್ಸ್ಟ್ ಮೆಸೇಜ್ ಆ್ಯಪಲ್ಲಿ ನಿಮ್ಮ ಒಂದು ರಿಸಲ್ಟ್ ಬಂದಿರುತ್ತೆ. ನೀವು ಕೂಡ ಈಗಲೇ ನಿಮ್ಮ ಮೊಬೈಲಲ್ಲಿರುವಂಥ ಮೆಸೇಜ್ ಆ್ಯಪನ್ನು ಓಪನ್ ಮಾಡಿ ನಿಮ್ಮೊಂದು ರಿಸಲ್ಟನ್ನು ಚೆಕ್ ಮಾಡಿ. ಈ ಒಂದು ರಿಸಲ್ಟ್ ಸ್ನೇಹಿತರೆ ನಿಮಗೆ ವೆಬ್ಸೈಟಲ್ಲಿ ನೋಡೋಕ್ಕೆ ಸಿಗಲ್ಲ. ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ನಂಬರಿಗೆ ಈ ಒಂದು ರಿಸಲ್ಟನ್ನು ಕಳಿಸಿರ್ತಾರೆ. ನೀವು ಈಗ ಆಧಾರ್ ಕಾರ್ಡ್ ಅಥವಾ ನಿಮ್ಮೊಂದು ಶಾಲೆಯಲ್ಲಿ ನೀಡಿರುವಂಥ ಮೊಬೈಲ್ ನಂಬರಿಗೆ ನಿಮ್ಮೊಂದು ರಿಸಲ್ಟ್ ಬರುತ್ತೆ, ಬೇರೆ ಯಾವುದಾದ್ರೂ ನಂಬರಿಗೆ ಬರಲ್ಲ. ನೀವು ಶಾಲೆಯಲ್ಲಿ ಯಾವ ಒಂದು ಮೊಬೈಲ್ ನಂಬರನ್ನು ನೀಡಿರ್ತೀರೋ ಆ ಒಂದು ಮೊಬೈಲ್ ನಂಬರಿಗೆ ಈ ಒಂದು ರಿಸಲ್ಟ್ ಬರುತ್ತೆ. ಈಗಲೇ ಹೋಗಿ ನಿಮ್ಮೊಂದು ಟೆಕ್ಸ್ಟ್ ಮೆಸೇಜನ್ನು ಚೆಕ್ ಮಾಡಿ ನೀವು ಕೂಡ ನಿಮ್ಮೊಂದು ರಿಸಲ್ಟನ್ನು ನೋಡ್ಬೋದು. ಒಂದು ವೇಳೆ ನಿಮಗೆ ಇದುವರೆಗೂ ರಿಸಲ್ಟ್ ಬಂದಿಲ್ಲ ಅಂದರೆ ವೇಟ್ ಮಾಡಿ, ಬಂದೇ ಬರುತ್ತೆ ರಿಸಲ್ಟು. ಟೆಕ್ಸ್ಟ್ ಮೆಸೇಜಲ್ಲಿ ಈ ಒಂದು ರಿಸಲ್ಟ್ ಬಂದೇ ಬರುತ್ತೆ. ನನಗೆ ಕೆಲವೊಬ್ಬರು ಕಾಮೆಂಟ್ ಕೂಡ ಮಾಡಿದ್ದಾರೆ, ರಿಸಲ್ಟ್ ಬಂತು ಪಾಸ್ ಅಂತ. ಸೊ ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ ಅಂದ್ಕೊಳ್ತೇನೆ. ಪಾಸ್ ಆಗಿರುವಂಥ ಎಲ್ಲರೂ ಕೂಡ ಕಾಮೆಂಟಲ್ಲಿ ಪಾಸ್ ಅಂತ ಒಂದು ಕಾಮೆಂಟ್ ಮಾಡಿ. ಇದುವರೆಗೂ ರಿಸಲ್ಟ್ ನೋಡದೇ ಇರೋರು ಈಗಲೇ ನಿಮ್ಮೊಂದು ರಿಸಲ್ಟನ್ನು ನೋಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.